ವೀಕ್ ಕೂಡ ಆಗ್ತಿದೆ, ಬೇಗ ಗ್ರೋತ್ ಕೂಡ ಆಗಲ್ಲ. ಎಲ್ಲರಿಗೂ ನನ್ನ ಈ ಮತ್ತೊಂದು ಮಿನಿ ಲಾಗ್ಗೆ ಸ್ವಾಗತ. ನಿಮಗೆಲ್ಲ ಸುಸ್ವಾಗತ. ನಾನು ಇವತ್ತು ಪ್ರತಿದಿನದಂತೆ ಬೆಳಗ್ಗೆ ಎದ್ದು ಮರಿಗಳಿಗೆಲ್ಲ ಕೈ ತಿಂಡಿ ಕೊಟ್ವಿ. ಕೈ ತಿಂಡಿನೆಲ್ಲ ಮರಿಗಳೆಲ್ಲ ನೀಟಾಗಿ ತಿಂತಿದ್ದಾವೆ, ನೋಡ್ಬೋದು ನೀವು ಇಲ್ಲಿ. ಯಾವುದಾದ್ರು ಮರಿಗಳು ಕೈ ತಿಂಡಿ ತಿಂತಾ ಇಲ್ಲ ಅಂದರೆ ಅವಕ್ಕೆ ಫೀವರ್ ಏನಾದರೂ ಇರುತ್ತೆ ಅಂತ ಅರ್ಥ ಮಾಡಿಕೊಂಡು ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ ನಮ್ದೊಂದು ಮರಿ ಯಾವುದೇ ಥರ ಜೋಳ ಏನು ತಿಂತಾ ಇಲ್ಲ ಕೈ ತಿಂಡಿನ. ಅದಕ್ಕೆ ಔಷಧಿ ಹಾಕ್ವಿ. ಯಾವ ಔಷಧಿ ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ನಾನು ಇಲ್ಲಿ ಹೊಲ್ದ ಹತ್ರ ಬಂದು ರಾಗಿ ಪೈರೆಲ್ಲ ಕೇಳಬೇಕಾಯ್ತು ಹಾಕೋದಕ್ಕೆ. ಸ್ವಲ್ಪ ಕಿತ್ತಿದ್ವಿ ಅವೆಲ್ಲ ಬೆಳಗ್ಗೆನೆ ಬಂದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾ ಹಾಕಿರೋ ರಾಗಿ ಪೈರು ಕೂಡ ಈ ಥರ ಕಾಣಿಸ್ತಿತ್ತು. ನಾನು ಅಪ್ಪ ಈ ಕಡೆ ಇಂಟ ನೀರು ಇಟ್ಕೊಂಡು ಬರ್ತಿದ್ವಿ. ಕೂಲರ್ ಕೂಡ ಊಟ ಮಾಡಿರಲಿಲ್ಲ, ಅಲ್ಲಿ ಕುಂತ್ಕೊಂಡು ಊಟ ಮಾಡ್ತಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ನಾವು ಈ ಥರ ಒಂದೊಂದೇ ಓರೆಗೆ ನೀರು ಇಟ್ಕೊಂಡು ಹೋಗ್ತಿದ್ವಿ. ಅವ್ರು ಕೂಡ ಊಟ ಮಾಡಿ ಬಂದು ಪೈರು ಹಾಕ್ತಿದ್ರು. ಅವಲೇ ಟೈಮ್ ಬೇರೆ 12 ಗಂಟೆ ಆಗಿತ್ತು. ನಾನು ಮರಿಗಳಿಗಿನ್ನ ಮೇವು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಮೇವು ಹಾಕೋಣ ಅಂತ ಮನೆ ಹತ್ರ ಹೋದೆ. ಮನೆ ಹತ್ರ ಬಂದು ರಾಗಿ ತಳ ಕೂಡ ಹಾಕಿದೆ. ನೋಡ್ಬೋದು ಎಲ್ಲ ಮೇಯ್ತಿದ್ದಾವೆ. ಬೆಳಗ್ಗೆ ಒಂದು ಮರಿ ಜೋಳ ತಿಂತಿರ್ಲಿಲ್ಲ, ಅದು ಕೂಡ ಮೇಯ್ತಿತ್ತು ಅಲ್ಲಿ. ಆಮೇಲೆ ನೀರಿಲ್ಲ, ಏನಂತ ನೀರು ತಂದೆ. ಅವಂತೂ ಫುಲ್ ಎಲ್ಲ ಬಾಯಾರ್ಕೊಂಡಿದ್ದು. ನೋಡ್ಬೋದು ಬಕೆಟಲ್ಲೇ ನೀರು ಕುಡಿತಿದ್ದಾವೆಲ್ಲ. ಬೇರೆ ಫಿಲ್ಟರ್ ನೀರು ಖಾಲಿ ಆಗಿದ್ದು, ಮತ್ತೆ ಫಿಲ್ಟರ್ ನೀರು ತರೋಣ ಅಂತ ಫಿಲ್ಟರ್ ನೀರಿಗೆ ಹೋಗಿ ಫಿಲ್ಟರ್ ನೀರು ತಗೊಂಡು ಇಲ್ಲಿ ಅಣ್ಣವ್ರೇನೋ ಆಟ ಆಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ. ಇದೇನು ಆಟ ಅಂತ ಯಾರಿಗಾದ್ರೂ ಗೊತ್ತಿದೆ ಕಮೆಂಟ್ ಮಾಡಿ. ಮತ್ತು ಅವಲೇ ಸಾಯಂಕಾಲ 6 ಗಂಟೆ ಆಗಿತ್ತು. ಎಲ್ಲ ಕೈ ತಿಂಡಿ ಕೊಟ್ಟೆ. ನೋಡ್ಬೋದು ಎಲ್ಲ ಕೈ ತಿಂಡಿನೆಲ್ಲ ತಿಂತಿದ್ದಾವೆ. ಬೆಳಗ್ಗೆ ಒಂದು ತಿಂತಿರ್ಲಿಲ್ಲ, ಅದು ಕೂಡ ಈಗ ತಿಂತಿತ್ತು. ಮತ್ತು ನೆಲಕ್ಕೆ ಧೂಳೆಲ್ಲ ಹಾಕಿ ಈ ಥರ ಇದ್ದಿದ್ದು ಕರ್ಟನ್ನ ಈ ಥರ ಕೂಡ ಮಾಡಿದೆ. ರಾತ್ರಿ ಹೊತ್ತು ತುಂಬ ಚಳಿ ಇರುತ್ತೆ. ಚಳಿಗೆ ಮರಿಗಳು ವೀಕ್ ಕೂಡ ಆಗ್ತಿದೆ, ಬೇಗ ಗ್ರೋತ್ ಕೂಡ ಆಗಲ್ಲ. ಆಮೇಲೆ ಮರಿಗಳೆಲ್ಲ ಅವಲೇ ಎಲ್ಲ ಜೋಳ ಎಲ್ಲ ತಿಂದು ಈ ಕಡೆ ಎಲ್ಲ ಸ್ವಲ್ಪ ನೀರು ಕುಡಿತಿದ್ವು. ಅದನ್ನೆಲ್ಲ ನೋಡಿಕೊಂಡು ನಾನು ಮನೆ ಕಡೆ ಬಂದೆ. ಮತ್ತು ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಫಾಲೋ ಮಾಡಿ.